ನಾನು ಕೂಡ ಕೋರ್ಸ್ ತುಂಬ ನೋಡ್ತಾ ಇದ್ದೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇದ್ದೆ. ಎಲೆಕ್ಟ್ರಿಕ್ ಕಾರಲ್ಲಿ ಫನ್ ಇಲ್ಲ ಅಂತ ಹೇಳ್ಬಿಟ್ಟು ಅಂಥವರೆಲ್ಲ ಖಂಡಿತವಾಗ್ಲೂ ಒಂದ್ಸತಿ ನಿಮ್ಮ ನಿಯರ್ ಬೈ ಡೀಲರ್ಶಿಪ್ಗೆ ಹೋಗ್ಬಿಟ್ಟು ಕ್ರೆಟಾ ಇವಿನ ಒಂದ್ಸಲಿ ಓಡಿಸಿ ನೋಡಿ. ನಿಜವಾಗ್ಲೂ ಮಜಾ ಕೊಡುತ್ತೆ. ಅಡ್ರೆನಲಿನ್ ರಶ್ ಇದೆಯಲ್ಲ, ಅಂದರೆ ನಿಮಗೆ ಸಡನ್ನಾಗಿ ಜುಗ್ಗಂತ ಹೋಗೋ ಅಂಥದ್ದು, ಅದೆಲ್ಲ ಒಳ್ಳೆ ಮಜಾ ಕೊಡುತ್ತೆ. ಮೆಮೊರಿ ಸೀಟ್ ಆಪ್ಷನ್ ಕೂಡ ಇವಾಗ ಕೊಟ್ಟಿದ್ದಾರೆ ಆ್ಯಡ್ ಆನ್ ಆಗಿ. 8 ವೇ ಪವರ್ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ಒಳ್ಳೆ ಲಾಂಚ್ ತೊಗೊಂಡಿದೆ. ಇನಿಷಿಯಲ್ ಟಾರ್ಕ್ ಅಂತೂ ಸಕ್ಕದಾಗಿರೋದ್ರಿಂದ ಒಳ್ಳೆ ಲಾಂಚ್ ತೊಗೊಳುತ್ತೆ. ಗೊತ್ತಿರ್ಬೋದು. ಡ್ರೈವರ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ನೋಡಿ, ಬರೀ ನನಗೆ ಮಾತ್ರ ಬರ್ತಾ ಇದೆ. ನಾನೇನಾದರೂ ಇಂಡಿವಿಜುವಲ್ ಆಗಿ ಡ್ರೈವ್ ಮಾಡಿಕೊಂಡು ಎಲ್ಲಾದರೂ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಈ ಕಡೆ AC ಅವಶ್ಯಕತೆ ಇಲ್ಲ, ಆಬ್ವಿಯಸ್ಲಿ ನಿಮಗೆ ಬೇಕಾಗಲ್ಲ. ಸೊ ಆ ಟೈಮಲ್ಲಿ ಡ್ರೈವರ್ ಓನ್ಲಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ರೇಂಜ್ ಕೂಡ ನೀವು ಕನ್ಸರ್ವ್ ಮಾಡ್ಬೋದು, ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. 2024 ಯಾವ ಥರ ಕ್ರೆಟಾ ಬಂದ್ಬಿಟ್ಟು ಡಾಮಿನೇಟ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತೇ ಇದೆ. ಆ್ಯಂಡ್ ಮೊನ್ನೆ ತಾನೇ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ. ಟಾಪ್ 5 ಸೆಲ್ಲಿಂಗ್ ಕಾರಲ್ಲಿ ಕ್ರೆಟಾ ಕೂಡ ಇದೆ. ಆಲ್ದೋ 15 to 25 ಲ್ಯಾಕ್ ಕಾರ್ ಆಗಿದ್ರು ಕೂಡ. ಸೊ ಇದೇ ಥರ ಡಾಮಿನೇಷನ್ನ ಆ್ಯಕ್ಚುಲಿ 2015 ಯಾವಾಗ ಲಾಂಚ್ ಆಯಿತು ಅವಾಗಲಿಂದ ಕೂಡ ಮಾಡ್ಕೊಂಬಂದಿದೆ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಪೆಟ್ರೋಲಲ್ಲೂ ಕೂಡ ಅದರದ್ದೇ ಆದಂತಹ ಒಂದು ಫ್ಯಾನ್ ಬೇಸ್ನ ಇಟ್ಕೊಂಡಿದೆ, ಡೀಸೆಲಲ್ಲೂ ಕೂಡ ಅದರದ್ದೇ ಆದಂತಹ ಫ್ಯಾನ್ ಬೇಸ್ನ ಇಟ್ಕೊಂಡಿದೆ. ಆ್ಯಂಡ್ ಎಲೆಕ್ಟ್ರಿಕಲ್ಲಿ ಇವಾಗ ಲಾಂಚ್ ಆಗಿದೆ. ಅದೇ ಥರ ಪರ್ಫಾರ್ಮೆನ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಕ್ರೆಟಾ ಎನ್ಲೈನ್ ಕೂಡ ಅವೈಲಬಲ್ ಇರುವಂಥದ್ದು. ಸೊ ಎಲೆಕ್ಟ್ರಿಕಲ್ಲಿ ತುಂಬ ಜನ ಕ್ರೆಟಾಗೋಸ್ಕರ ಕಾಯ್ತಾ ಇದ್ರಿ. ಯಾಕೆಂದರೆ ಒಂದು ರಿಲಿಯಬಲ್ ಕಾರು ಆ್ಯಂಡ್ ಜೊತೆಗೆ ಒಂದು ಆಲ್ರೆಡಿ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ಕೊಂಡಿರುವಂತಹ ಕಾರು. ಸೊ ಅದನ್ನು ಎಲೆಕ್ಟ್ರಿಕಲ್ ಬಿಟ್ಟಿರೋದು ನಿಜವಾಗ್ಲೂ ಒಂದು ಖುಷಿಯಾದ ಸಂಗತಿ ಅಂತ ಹೇಳ್ತೀನಿ. ಸೊ ಕ್ರೆಟಾ ಎಲೆಕ್ಟ್ರಿಕ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಆ್ಯಂಡ್ ಕಂಪ್ಲೀಟ್ ವಾಕ್ ಅರೌಂಡ್ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ ಬಿಟ್ವೀನಲ್ಲಿ ನಿಮಗೆ ಹೈವೇಲಿ ಡ್ರೈವ್ ಮಾಡ್ತಾ ಸೊ ಇದರ ರೇಂಜ್ ಕೂಡ, ಅಂದರೆ ಯಾವ ಥರ ಡ್ರಾಪ್ ಆಗುತ್ತೆ, ಇದನ್ನು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಆಗಿದ್ರೆ ವೀಕ್ಷಕರೇ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕ್ರೆಟಾ ಬಂದ್ಬಿಟ್ಟು ಬೋಲ್ಡ್, ಸ್ಪೇಷಿಯಸ್ ಆ್ಯಂಡ್ ಪ್ರೀಮಿಯಂ ಆಗಿತ್ತು. ಇವಾಗ ಹೈಟೆಕ್ ಆ್ಯಂಡ್ ಇನೋವೇಟಿವ್ ಕೂಡ ಆಗಿದೆ. ಫ್ರಂಟ್ ಲುಕ್ ನೋಡೋದಾದರೆ ಆಲ್ಮೋಸ್ಟ್ ಸೇಮ್ ಇದೆ ಪೆಟ್ರೋಲ್ ಮತ್ತು ಡೀಸೆಲ್ ಕ್ರೆಟಾಗೆ ಕಂಪೇರ್ ಮಾಡಿದ್ರೆ. ಏನಪ್ಪ ಚೇಂಜಸ್ ಅಂತ ಹೇಳಿದ್ರೆ, ಈ ಒಂದು ಪಿಕ್ಸೆಲೇಟೆಡ್ ಥೀಮ್ ನೋಡ್ತಾ ಇದ್ದೀರಲ್ಲ, ಸೊ ಇದು ಬಂದ್ಬಿಟ್ಟು ಐಯೋನಿಕ್ 5 ಯಾವ ಥರ ಕೊಡ್ತಾ ಇದ್ದಾರೆ ಅಂದರೆ ಕೊಟ್ಟಿದ್ರು ಅದೇ ಥರ ಒಂದು ಡಿಸೈನ್ನ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ತಿರ್ಬೋದು. ಸೊ ಇನ್ನು ನಿಮಗೆ ಫ್ರಂಟಲ್ಲಿ ಅಂಡರ್ ದ ವುಡ್ ನಿಮಗೆ ಆಲ್ಮೋಸ್ಟ್ 22 ಲೀಟರ್ಸು ಫ್ರಂಕ್ ಸ್ಪೇಸ್ ಕೂಡ ಬರುವಂಥದ್ದು ನೋಡ್ತಿರ್ಬೋದು. ಸೊ ಏನಾದರೂ ಎಸೆನ್ಷಿಯಲ್ ಇಟ್ಕೊಂಡು ಹೋಗ್ಬೋದು. ಇಫ್ ಇನ್ ಕೇಸ್ ನಮ್ಮಂಥವ್ರಾದರೆ ಇವಾಗ ಗೋವಾಗಿ ಹೋದಾಗ ಕಾರಲ್ಲಿ ಇಟ್ಕೊಂಡ್ರೆ ಎಲ್ಲ ಕಡೆ ಚೆಕ್ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲಿ ಆರಾಮಾಗಿ ಇಟ್ಕೊಂಡು ಬರ್ಬೋದು. ಯಾಕೆಂದರೆ ಒಂದು ಇಂಜಿನ್ ಕವರ್ ಥರಕ್ಕೆ ಕಾಣುತ್ತಿದ್ದು ಮೇಲ್ಗಡೆ ನೋಡ್ತಿರ್ಬೋದು. ಸೊ ಕ್ಲೋಸ್ ಮಾಡೋಣ. ಹೆವಿಯಾಗೇ ಇದೆ ಆ್ಯಕ್ಚುಲಿ. ಸೊ ಇನ್ನು ನೀವು ಫ್ರಂಟ್ ಲುಕ್ ನೋಡ್ತಿದ್ದೀರಾ, ಫ್ರಂಟಲ್ಲಿ ಸೆಂಟ್ರಲ್ ಕ್ಯಾಮ್ರಾ ಬರುತ್ತೆ, ಹ್ಯುಂಡೈ ಲೋಗೋ ಬರುತ್ತೆ ಇಲ್ಲಿ. ಆ್ಯಂಡ್ ಲೋಗೋ ಕೆಳಗಡೆನೇ ಆ್ಯಕ್ಚುಲಿ ಚಾರ್ಜಿಂಗ್ದು ಪೋರ್ಟ್ ಇರೋವಂಥದ್ದು. ಈ ಚಾರ್ಜಿಂಗ್ ಪೋರ್ಟ್ದು ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಹ್ಯುಂಡೈ ಅವ್ರದ್ದು ಗ್ಲೋಬಲ್ ಕಾರ್ಸಲ್ಲಿ ಯಾವ ಥರ ಇದೆ ಅದೇ ಥರ ಒಂದು ಇದನ್ನು ಕೊಟ್ಟಿರೋದು. ಸೊ ಇದು ಏನು ನೋಡ್ತಾ ಇದ್ದೀರಾ, ಇದು ಲೈಟ್ ಆ್ಯಕ್ಚುಲಿ ಇಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ ಬಿಸಿಲಿಗೆ. ಸೊ ಇದು ಬಂದ್ಬಿಟ್ಟು ಮಲ್ಟಿ ಕಲರ್ ಲೈಟ್ ಇರೋವಂಥದ್ದು. ಸೊ ಇಂಡಿಕೇಟ್ ಮಾಡುತ್ತೆ. ಎಕ್ಸಾಂಪಲ್ಗೆ ನಾರ್ಮಲ್ ಸ್ಟಾರ್ಟಿಂಗಲ್ಲಿ ಚಾರ್ಜ್ ಆಗಬೇಕಾದ್ರೆ ಒಂದು ಆರೆಂಜ್ ಇಂಡಿಕೇಷನ್ ಕೊಡೋವಂಥದ್ದು, ಚಾರ್ಜ್ ಆಗ್ತಾ ಇದೆ ಇನ್ನೂ ಅಂತ ಹೇಳ್ಬಿಟ್ಟು. ಫುಲ್ ಆಗ್ತಿದ್ದಂಗೆ ಗ್ರೀನು ಆ ಥರ ಏನೋ ಒಂದು ಇಂಡಿಕೇಷನ್ ಕೊಡುತ್ತೆ. ಇಲ್ಲೂ ಕೂಡ ನೋಡ್ಬೋದು ನೀವು ಎಷ್ಟು ಚಾರ್ಜ್ ಇದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ 3 ಲೈನ್ ಇದೆ, ಇನ್ನೊಂದು ಸ್ವಲ್ಪ ಖಾಲಿ ಆಗಿದೆ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ. ಸೊ ಈ ಥರ ನಿಮಗೆ ಇಂಡಿಕೇಷನ್ ಕೊಡುತ್ತೆ. ಸೊ ಚಾರ್ಜಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಬ್ಯಾಟ್ರಿ ಬಗ್ಗೆ ಹೇಳ್ಬಿಡ್ತೀನಿ. 2 ಬ್ಯಾಟ್ರಿ ಪ್ಯಾಕ್ ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ರೇಂಜ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ 51.4 ಕಿಲೋವ್ಯಾಟ್ ಬ್ಯಾಟ್ರಿ ಪ್ಯಾಕ್ ಇದೆ. ಸೊ ಇದು ಬಂದ್ಬಿಟ್ಟು 473 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಒಳ್ಳೆ ರೇಂಜ್ ಅಂತ ಹೇಳ್ತೀನಿ. ನೀವು ಕಾಂಪಿಟೇಟರ್ಸ್ ಕಂಪೇರ್ ಮಾಡಿದ್ರು ಕೂಡ ಡೀಸೆಂಟ್ ರೇಂಜು, ಎಲ್ಲಿ ಬೇಕಾದರೂ ನೀವು ಟ್ರಾವೆಲ್ ಮಾಡ್ಬೋದು. ಯಾಕೆಂದರೆ ಫಾಸ್ಟ್ ಚಾರ್ಜಿಂಗ್ನು ಕೂಡ ಅದೇ ಥರ ಕಮಿಟ್ ಆಗ್ತಾ ಇದ್ದಾರೆ, ಸ್ಟೇಷನ್ಸ್ ಎಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ಇನ್ನೊಂದು 42 ಕಿಲೋವ್ಯಾಟ್ದು ಬ್ಯಾಟ್ರಿ ಪ್ಯಾಕ್ ಇದೆ. ಸೊ ಅದರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 390 ಕಿಲೋಮೀಟರ್ ಹೋಗುವಂಥದ್ದು. ಸೊ ಹೆಚ್ಚು ಕಮ್ಮಿ 390 ಕಿಲೋಮೀಟರು 400+ ಕಿಲೋಮೀಟರ್ ಅಂತ ಹೇಳಿದ್ರೆ ಎಲ್ಲಿಗೆ ಬೇಕಾದ್ರು, ಅಂದರೆ ನೀವು ಆಲ್ಮೋಸ್ಟ್ ಮಂಗಳೂರು ತನಕನೂ ಟ್ರಾವೆಲ್ ಮಾಡ್ಬೋದು. ಅಲ್ಲಿ ಬೇಕಾದ್ರೆ ಚಾರ್ಜ್ ಹಾಕ್ಕೊಂಡು ಅಲ್ಲಿಂದ ನೀವು ಬೆಂಗಳೂರಿಗೆ ಆರಾಮಾಗಿ ಬರ್ಬೋದು. ಸೊ ಆ ಥರ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ಚಾರ್ಜಿಂಗ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಚಾರ್ಜಿಂಗ್ ಬಂದ್ಬಿಟ್ಟು 10 to 100 ಇನ್ ಜಸ್ಟ್ 39 ಮಿನಿಟ್ಸು. ಫಾಸ್ಟ್ ಚಾರ್ಜಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲ ಮನೆಯಲ್ಲೇ ಚಾರ್ಜ್ ಮಾಡ್ತೀನಿ AC ಚಾರ್ಜರಲ್ಲಿ ಅಂತ ಹೇಳಿದ್ರೆ ನಿಮಗೆ ಜಸ್ಟ್ 4 ಅವರ್ಸಲ್ಲೂ ಕೂಡ ಚಾರ್ಜ್ ಆಗುತ್ತೆ. ಸೊ ಮನೆಯಲ್ಲಿ ಅಕಸ್ಮಾತ್ ಇವಾಗ
ಮಧ್ಯಾಹ್ನ ನೀವು ಚಾರ್ಜ್ಗೆ ಹಾಕಿದ್ರಿ, ಸಂಜೆ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ಬರೀ 4 ಅವರ್ಸಲ್ಲಿ ಚಾರ್ಜ್ ಆಗುತ್ತೆ. ಓವರ್ ನೈಟ್ ಹಾಕಬೇಕು ಅಥವಾ 8 ಅವರ್ಸ್ ಹಾಕಬೇಕು ಆ ಥರ ಏನಿಲ್ಲ. ಸೊ ಇನ್ನು ನೋಡ್ತಿರ್ಬೋದು, ಸೊ ಇದು ಬಂದ್ಬಿಟ್ಟು ಸೀಮ್ಲೆಸ್ ಆರಿಝೋನ್ ಹೆಡ್ ಲ್ಯಾಂಪ್ ಬರುತ್ತೆ. DRL ನೋಡೋದಾದರೆ ಉಲ್ಟಾ ಎಲ್ ಶೇಪಲ್ಲಿ 2 ಕೊಟ್ಟಿದ್ದಾರೆ. ಅದರ ಸೆಂಟ್ರಲ್ಲಿ ನೋಡ್ತಿರ್ಬೋದು ಸೀಕ್ವೆನ್ಷಿಯಲ್ ಟರ್ನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಓಕೆನಾ, ಎಲ್ಲ LED ಕೊಟ್ಟಿರೋದು. ಫ್ರಂಟಲ್ಲಿ ನೋಡ್ತಿರ್ಬೋದು ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೊ ಇನ್ನು ಇದನ್ನೇ ನೋಡ್ತಾ ಇದ್ದೀರಾ, ಇದು ಆ್ಯಕ್ಟಿವ್ ಏರ್ ಫ್ಲ್ಯಾಪ್ಸು. ಅಂದರೆ ಇವಾಗ ಗಾಡಿ ಬಂದ್ಬಿಟ್ಟು ಒಳಗಡೆ ಇವಾಗ ಎಷ್ಟೊಂದು ಕಾಂಪೋನೆಂಟ್ಸ್ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ದು ಕಾಂಪೋನೆಂಟ್ಸು. ಸೊ ಇದು ಬಂದ್ಬಿಟ್ಟು ಅಕಸ್ಮಾತ್ ಈಟ್ ಆಯಿತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಒಂದು ಸೆನ್ಸರ್ ಇರುತ್ತೆ, ಆ ಸೆನ್ಸರಿಂದ ಇದು ಓಪನ್ ಆಗಿಬಿಡುತ್ತೆ. ವೆನ್ ಎವರ್ ಈಟ್ ಆದಾಗ ಸ್ವಲ್ಪ ಕೂಲಿಂಗ್ ರಿಕ್ವೈರ್ಡ್ ಇತ್ತು ಅಂತ ಹೇಳಿದ್ರೆ ಇದು ಓಪನ್ ಆಗೋದ್ರಿಂದ ಇಲ್ಲಿಂದ ಏರು ಪಾಸ್ ಆಗುತ್ತೆ. ನೋಡ್ತಿರ್ಬೋದು ಸ್ಕಿಟ್ ಪ್ಲೇಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬ್ರಷ್ಡ್ ಅಲ್ಯೂಮಿನಿಯಂ ಕಲರಲ್ಲಿ ಸ್ಕಿಟ್ ಪ್ಲೇಟ್ ಕೊಟ್ಟಿದ್ದಾರೆ. ಸಖತ್ತಾಗಿ ಕಾಣುತ್ತೆ. ಫ್ರಂಟಿಂದ ಸ್ಟ್ಯಾಂಡ್ಸ್ ಅಂತೂ ಅಲ್ಟಿಮೇಟಾಗಿ ಕಾಣುತ್ತೆ. ಆ್ಯಂಡ್ ಕಲರ್ ಆಪ್ಷನ್ಸ್ ಕೂಡ ಯೂನೀಕ್ ಕಲರ್ಸ್ನ ಕೊಟ್ಟಿರುವಂಥದ್ದು. ಫ್ರಂಟಲ್ಲಿ ಕ್ಯಾಮ್ರಾ ಏನಕ್ಕಪ್ಪ ಬರುತ್ತೆ ಅಂತ ಹೇಳಿದ್ರೆ ಆಲ್ ಓವರ್ 360 ಡಿಗ್ರಿ ಕ್ಯಾಮ್ರಾ ಇದೆ ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಅಲ್ಲಿಂದ ಡ್ರೈವ್ ಮಾಡ್ಕೊಬರ್ಬೇಕಾದ್ರೆ ನಾವು ಕ್ಲಿಯರಾಗಿ ಅದನ್ನು ಚೆಕ್ ಮಾಡಿದ್ವಿ. ಸೊ ಹಾಗೆ ಈ ಕಡೆ ನೋಡ್ತಿರ್ಬೋದು ಸೈಡಲ್ಲಪ್ಪ ಏನಪ್ಪ ಚೇಂಜಸ್ ಅಂತ ಹೇಳಿದ್ರೆ ಸೈಡಲ್ಲಿ ಎಲ್ಲ ಕೂಡ ಸೇಮ್ ಇದೆ. ಓನ್ಲಿ ಅಲಾಯ್ ವೀಲ್ಸು ನೋಡಿದ ತಕ್ಷಣ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಗೊತ್ತಾಗೋ ಥರಕ್ಕೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇದಕ್ಕೆ ಒಂದು ಪರ್ಪಸ್ ಇಟ್ಕೊಂಡೇ ಮಾಡಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಏರೋಡೈನಮಿಕ್ಸು, ಇದರಿಂದಾಗಿ ರೇಂಜ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಏರೋ ಇನ್ಸರ್ಟ್ಸ್ ಕೊಟ್ಟಿದ್ದಾರೆ. ಇನ್ನು ಟೈರ್ ಪ್ರೊಫೈಲ್ ಬಗ್ಗೆ ಚೆಕ್ ಮಾಡೋದಾದರೆ ಸೊ ಇದು ಬಂದ್ಬಿಟ್ಟು 215/60 R17 ಇಂಚ್ ಡೈಮಂಡ್ ಕಟ್ ಏರೋ ಇನ್ಸರ್ಟ್ಸ್ ಅಲಾಯ್ಸ್ ಜೊತೆಗೆ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು. ಸೊ ಇದು ಬಂದ್ಬಿಟ್ಟು ಯಾವುದಪ್ಪ ಅಂತ ಹೇಳಿದ್ರೆ ಗುಡಿಯರ್ದು ಟೈರ್ ಹಾಕಿರೋದು. ಇನ್ನು ನೀವು ವೀಲ್ ಬೇಸ್ ನೋಡ್ತೀರಾ ಅಂತ ಹೇಳಿದ್ರೆ ಸೊ ಬೆಸ್ಟ್ ಇನ್ ದ ಸೆಗ್ಮೆಂಟ್ ವೀಲ್ ಬೇಸು 2610 mm ವೀಲ್ ಬೇಸ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ನಿಮಗೆ ಚೆನ್ನಾಗಿರುವಂಥದ್ದು. ಕ್ರೆಟಾ ಹಂಗಾಗಿನೇ ನಿಮಗೆಲ್ಲ ಇಷ್ಟ ಆಗುವಂಥದ್ದು. ಸೊ ಇದನ್ನು ನೋಡ್ತಿರ್ಬೋದು. ಪಿಲ್ಲರ್ ಏನಿದೆ ಅಂದರೆ A ಪಿಲ್ಲರು ಮತ್ತು B ಪಿಲ್ಲರ್ ಎರಡೂ ಕೂಡ ಬ್ಲ್ಯಾಕ್ಡ್ ಔಟ್ ಆಗಿದೆ. ಮತ್ತು ಪ್ಯಾನೋರಾಮಿಕ್ ಸನ್ರೂಫ್ ನೋಡ್ಬೋದು. ಇದು ರೂಫ್ ರೇಲ್ಸ್ ಕೂಡ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕಲರ್ ಕಾಂಬಿನೇಷನ್ ಎಸ್ಪೆಷಲಿ ಈ ಕಲರ್ಗಂತೂ ಸಕ್ಕತ್ತಾಗಿ ಕಾಣುತ್ತೆ. ಇದನ್ನು ನೋಡ್ತಿರ್ಬೋದು. ಸೊ ಈ ಕಡೆ ಬಂದ್ಬಿಟ್ಟು ರಿಕ್ವೆಸ್ಟ್ ಸೆನ್ಸರ್ಸ್ ಬರಲ್ಲ, ಡಿಜಿಟಲ್ ಕೀ ಕೂಡ ಬರುವಂಥದ್ದು. ಆ್ಯಕ್ಚುಲಿ ನಿಮಗೆ ಲಾಸ್ಟ್ ಟೈಮ್ ಅಲ್ಕಜಾರ್ ತೋರಿಸಿದ್ನಲ್ಲ ಅದೇ ಥರ ರಿಕ್ವೆಸ್ಟ್ ಸೆನ್ಸರ್ಸ್ ಬರುತ್ತೆ. ನೋಡ್ತಿರ್ಬೋದು. ಇದರ ಬ್ಯಾಟ್ರಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ NMC ಬ್ಯಾಟ್ರೀಸ್ನ ಇದರಲ್ಲಿ ಯೂಸ್ ಮಾಡಿರೋದು. ಆಲ್ಮೋಸ್ಟ್ ಎಲ್ಲ ಒಂದು ಲಕ್ಸುರಿ ಕಾರ್ ಬ್ರ್ಯಾಂಡ್ಗಳಲ್ಲೂ ಕೂಡ ಇದೇ ಒಂದು ಬ್ಯಾಟ್ರೀಸ್ನ ಯೂಸ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಟ್ರೈಡ್ ಆ್ಯಂಡ್ ಟೆಸ್ಟೆಡು. ಇನ್ಫ್ಯಾಕ್ಟ್ ಹ್ಯುಂಡೈ ಅವರು ಅವರ ಎನ್ಲೈನ್ ಕಾರ್ಗಳಲ್ಲೂ ಕೂಡ ಈ ಒಂದು NMC ಬ್ಯಾಟ್ರೀಸ್ನೇ ಯೂಸ್ ಮಾಡೋದು. ಇದು ಬಂದ್ಬಿಟ್ಟು ಟೆಸ್ಟಿಂಗ್ ಸುಮಾರು ಥರ ಆಗಿದೆ. ಆ್ಯಕ್ಚುಲಿ ಇದನ್ನು 18 ಫೀಟಿಂದ ಡ್ರಾಪ್ ಟೆಸ್ಟ್ ಕೂಡ ಮಾಡಿದ್ದಾರೆ. ಓಕೆನಾ, ಅದರಲ್ಲೂ ಕೂಡ ಪಾಸ್ ಆಗಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಅದೇ ಥರ 420 mm ಡೆಪ್ತ್ ವಾಟರಲ್ಲಿ ಡ್ರೈವ್ ಮಾಡಿದ್ದಾರೆ. ಅದು ಕೂಡ ಸರ್ಟೈನ್ ಟೈಮ್ವರೆಗೂ ಸ್ಟಾಪ್ ಮಾಡಿಕೊಂಡು. ಸೊ ಅವಾಗಲೂ ಕೂಡ ಏನೂ ಆಗಿಲ್ಲ. -35 ಡಿಗ್ರಿ ಸೆಲ್ಸಿಯಸಲ್ಲಿ ಅಂದರೆ -35 ಡಿಗ್ರಿಲೂ ಕೂಡ ಟೆಂಪರೇಚರಲ್ಲಿ ಡ್ರೈವ್ ಮಾಡಿದ್ದಾರೆ. ಸೊ ಆ ಥರ ಒಂದು ಟೆಂಪರೇಚರಲ್ಲಿ ಅಲ್ಲೂ ಕೂಡ ಏನೂ ಆಗಿಲ್ಲ. ಜೊತೆಗೆ 40 ಡಿಗ್ರಿ ಗ್ರೇಡಬಿಲಿಟಿ ಇದಕ್ಕೆ ಇರೋವಂಥದ್ದು. ಸೊ ನೋಡ್ತಿರ್ಬೋದು. ಇನ್ನು ಹಿಂದೆ ಬರ್ತೀರಾ ಅಂತ ಹೇಳಿದ್ರೆ ಡಿಸೈನ್ ವೈಸು ಆಬ್ವಿಯಸ್ಲಿ ಚೆನ್ನಾಗಿದೆ. ಕ್ರೀಸ್ ಲೈನ್ಸ್ ನೋಡ್ಬೋದು ನೀವು. ಈ ಕಲರಲ್ಲಿ ಎಸ್ಪೆಷಲಿ ಎದ್ದು ಕಾಣುತ್ತೆ ಈ ಕ್ರೀಸ್ ಲೈನ್ಸು. ಮಸ್ಕ್ಯುಲರಾಗಿ ಕಾಣುತ್ತೆ. ಕ್ರೆಟಾ ಆಬ್ವಿಯಸ್ಲಿ ಡಿಸೈನ್ ವೈಸು ನಿಮಗೆಲ್ಲರಿಗೂ ಇಷ್ಟ ಆಗಿರುವಂತಹ ಕಾರು. ನೋಡ್ತಿರ್ಬೋದು ಶಾರ್ಕ್ ಫಿನ್ ಆ್ಯಂಟನಾ ಬರುತ್ತೆ. ಇದನ್ನು ಬ್ಲ್ಯಾಕ್ ಔಟ್ ಮಾಡಿದ್ದಾರೆ. ಸ್ಪೋರ್ಟಿ ಈ ಒಂದು ಸ್ಪಾಯ್ಲರ್ ನೋಡ್ಬೋದು. ಅದರ ಔಟರ್ ಬಾರ್ಡರ್ ಬಂದ್ಬಿಟ್ಟು ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ, ಪಿಯಾನೋ ಬ್ಲ್ಯಾಕಲ್ಲಿ. ಸಕ್ಕದಾಗಿ ಕಾಣುತ್ತೆ. ಐ ಮೌಂಟ್ ಸ್ಟಾಪ್ ಲ್ಯಾಂಪು LED ಆ್ಯಂಡ್ ಜೊತೆಗೆ ಈ ಒಂದು ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ನೋಡ್ತಿರ್ಬೋದು. ಸಕ್ಕದಾಗಿ ಕಾಣುತ್ತೆ ಆಬ್ವಿಯಸ್ಲಿ. ಇದರಲ್ಲೂ ಕೂಡ ಸೀಕ್ವೆನ್ಷಿಯಲ್ LED ಟರ್ನ್ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದು ಕಂಪ್ಲೀಟಾಗಿ ಗ್ಲೋ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ಪಿಕ್ಸೆಲೇಟೆಡ್ ಥೀಮ್ನ ಇಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ಆ್ಯಕ್ಚುಲಿ ನೋಡ್ತಿರ್ಬೋದು ಕ್ರೆಟಾ ಅಂತಷ್ಟೇ ಬ್ಯಾಡ್ಜಿಂಗ್ ಬರುತ್ತೆ, ಎಲೆಕ್ಟ್ರಿಕ್ ಅಂತ ಹೇಳಿ ಬ್ಯಾಡ್ಜಿಂಗ್ ಬರುತ್ತೆ. ರೇರ್ ಡಿಫಾಗರು ವೈಪರ್ ಕೂಡ ಬರುತ್ತೆ. ಸೊ ಇನ್ನು ನೀವು ಓಪನ್ ಮಾಡಿದ್ರೆ ಒಳ್ಳೆ ಬೂಟ್ ಸ್ಪೇಸ್ ಇದೆ. 433 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಫ್ರಂಟಲ್ಲೂ ಕೂಡ ಸ್ಪೇಸ್ ನೋಡಿದ್ದೀರಾ ಫ್ರಂಕು. ಆ್ಯಂಡ್ ಸ್ಪೇರ್ ವೀಲ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಸ್ಪೇರ್ ವೀಲ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ಬಂದ್ಬಿಟ್ಟು ಸೇಮ್ ಸೈಜ್ದು ಸ್ಪೇರ್ ವೀಲ್ ಕೊಟ್ಟಿದ್ದಾರೆ. ಓಕೆನಾ. ಈ ಪಿಕ್ಸೆಲೇಟೆಡ್ ಥೀಮ್ನ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ರೇರ್ ಸ್ಕಿಟ್ ಪ್ಲೇಟ್ ಕೂಡ ಚೆನ್ನಾಗಿದೆ. ಸೊ ಇನ್ನು ಇದನ್ನೆಲ್ಲ ನೋಡಿದ್ರೆ ಫ್ರಂಟಲ್ಲಿ ಅಡಾಸು, ಆ್ಯಕ್ಚುಲಿ ಇದರಲ್ಲಿ ಅಡಾಸ್ ಕೂಡ ಬರುತ್ತೆ. ಅಡಾಸ್ದು ರೆಡಾರ್ ನೋಡ್ಬೋದು ನೀವು ಇಲ್ಲಿ. ಆ್ಯಂಡ್ ಕ್ಯಾಮ್ರಾ ಕೂಡ ಬರುತ್ತಲ್ಲಿ. ಲೆವೆಲ್ 2 ಅಡಾಸು ವಿತ್ 19 ಫೀಚರ್ಸು, ಅಡ್ವಾನ್ಸ್ ಫೀಚರ್ಸು ಇದರಲ್ಲಿ ಬರುವಂಥದ್ದು.
ಸೊ ಅದೆಲ್ಲ ಸೀಮ್ಲೆಸ್ ಆಗಿ ವರ್ಕ್ ಆಗುತ್ತೆ. ಆ್ಯಕ್ಚುಲಿ ನಾವು ಡ್ರೈವ್ ಮಾಡ್ಕೊಂಡು ಬರಬೇಕಾದ್ರೆ ಅದನ್ನೆಲ್ಲ ಚೆಕ್ ಮಾಡಿದ್ವಿ, ಸಖತ್ತು ಮಜಾ ಕೊಡುತ್ತೆ. ಆ್ಯಕ್ಚುಲಿ 0 to 100 ಬಗ್ಗೆ ಹೇಳಬೇಕು, ಬರೀ 7.9 ಸೆಕೆಂಡ್ಸಲ್ಲಿ 0 to 100 ಹೋಗುತ್ತೆ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅದನ್ನು ಟೆಸ್ಟ್ ಕೂಡ ಮಾಡಿದ್ವಿ, ಬಟ್ ರೆಕಾರ್ಡ್ ಮಾಡಿಲ್ಲ. ನೆಕ್ಸ್ಟ್ ಇನ್ನೊಂದ್ಸಲಿ ರೆಕಾರ್ಡ್ ಮಾಡಿ ಅದನ್ನು ನಿಮಗೆ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಈ ಒಂದು ವಿಡಿಯೋದಲ್ಲಿ ಡ್ರೈವ್ ರಿವ್ಯೂ ಕೂಡ ಇರುತ್ತೆ. ಸೊ ಬನ್ನಿ ಇವಾಗ ಕ್ವಿಕ್ಕಾಗಿ ಇಂಟೀರಿಯರಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ, ಏನೆಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇದರಲ್ಲಿ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಒಳಗಡೆ ಅಂತೂ ಇನ್ನಷ್ಟು ಲಕ್ಸುರಿ ಮಾಡಿದ್ದಾರೆ. ಸೊ ಇವಾಗ ರೇರಲ್ಲಿ ಕಂಫರ್ಟ್ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು. ರೇರಲ್ಲಿ ಸ್ಕೂಪ್ಡ್ ಔಟ್ ಆಗಿದೆ ಈ ಒಂದು ಸೀಟ್ಸು. ಸೊ ಹಂಗಾಗಿ ಇನ್ನಷ್ಟು ಲೆಗ್ ರೂಮ್ ಸಿಗುತ್ತೆ ನಿಮಗೆ. ಹೆಡ್ ರೂಮ್ ಆಬ್ವಿಯಸ್ಲಿ ಚೆನ್ನಾಗಿತ್ತು. ಆ್ಯಂಡ್ ಸೆಂಟರ್ ಆರ್ಮ್ರೆಸ್ಟ್ ನೋಡ್ಬೋದು ವಿತ್ ಕಪ್ ಹೋಲ್ಡರ್ಸ್ ಬರುತ್ತೆ. ಸೆಂಟರ್ ಪ್ಯಾಸೆಂಜರ್ಗೆ ಹೆಡ್ ರೆಸ್ಟ್ ಬರೋಲ್ಲ, ಸೊ ಅದನ್ನು ಬಿಟ್ಟರೆ ನಿಮಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು 2 ಸ್ಟೆಪ್ ರಿಕ್ಲೈನಿಂಗ್, ಇದು 2 ಸ್ಟೆಪ್ ರಿಕ್ಲೈನ್ ಮಾಡ್ಕೋಬೋದು. ಸೊ ಇವಾಗ ಆಲ್ಮೋಸ್ಟ್ ರಿಕ್ಲೈನ್ ಆಗೇ ಇದೆ ನೋಡ್ತಿರ್ಬೋದು. ಸೊ ಇವಾಗ ರಿಕ್ಲೈನ್ ಆಗಿದೆ. ಆ್ಯಂಡ್ ಇದನ್ನು ನೋಡ್ತಿರ್ಬೋದು, ಟ್ರೇ ಕೂಡ ಕೊಟ್ಟಿದ್ದಾರೆ. ಓಕೆನಾ, ಬಾಸ್ ಮೋಡ್ ಕೂಡ ಕೊಟ್ಟಿರುವಂಥದ್ದು. ಬಾಸ್ ಮೋಡ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನೀವು ಹಿಂದೆ ಬಂದು ಕೂತ್ಕೊಂಡ್ರಿ, ಮುಂದೆ ಸೀಟ್ ಬಂದುಬಿಟ್ಟು ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಮುಂದೆ ಹಾಕ್ಬೋದು. ಬೇಕಾದರೆ ನೋಡ್ತಿರ್ಬೋದು ಬಾಸ್ ಮೋಡ್ ಕೊಟ್ಟಿದ್ದಾರೆ. ಸೀಟ್ಸ್ ಬಂದುಬಿಟ್ಟು ಪರ್ಫೋರೇಟೆಡ್ ಸೀಟ್ಸ್ ಬರುತ್ತೆ, ಸಕ್ಕತ್ತಾಗಿದೆ. ಆ್ಯಂಡ್ ಸೀಟ್ಸ್ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ. ಫ್ರಂಟಲ್ಲಿ ತೋರಿಸ್ತೀನಿ ನಿಮಗೆ. ಇನ್ನು ನೀವು ರೇರ್ ಪ್ಯಾಸೆಂಜರ್ಗೆ ನೋಡ್ತಿರ್ಬೋದು 2 AC ವೆಂಟ್ ಬರುತ್ತೆ ಆ್ಯಸ್ ಯೂಶುವಲ್ ಆಗಿ, ಮತ್ತು 2 ಫಾಸ್ಟ್ ಚಾರ್ಜಿಂಗ್ ಸಾಕೆಟ್ ಬರುತ್ತೆ, C ಟೈಪ್ 2 ಕೂಡ. ಆ್ಯಂಡ್ ಮೊಬೈಲ್ ಪೌಚ್ ಕೂಡ, ಮೊಬೈಲ್ ಹೋಲ್ಡರ್ ಕೂಡ ಬರೋವಂಥದ್ದು. ಓಕೆನಾ, ಸೊ ತುಂಬ ಏರಿಯಾಗಿದೆ, ಸಕ್ಕತ್ತಾಗಿದೆ ಆ್ಯಕ್ಚುಲಿ ಕಲರ್ ಕಾಂಬಿನೇಷನ್ನು. ಸೊ ಇವಾಗ ಬನ್ನಿ ಮುಂದೆ ಹೋಗೋಣ. ಮುಂದೆ ಯಾವ ಥರ ಇದೆ ಏನು ಎತ್ತ ನೋಡೋಣ. ಅದಕ್ಕಿಂತ ಮುಂಚೆ ನೋಡ್ಕೋಬೋದು ಇಲ್ಲಿ ಬಾಟಲ್ ಹೋಲ್ಡರು. ಮುಂದೆ ಆಲ್ರೆಡಿ ನಿಮಗೆ ಲಾಸ್ಟ್ ಟೈಮು ಅಲ್ಕಜಾರಲ್ಲಿ ಹೇಳಿದ್ದೆ ಡಿಜಿಟಲ್ ಕೀ ಶೇರಿಂಗ್ ಅಂತ ಹೇಳಿಬಿಟ್ಟು. ನಿಮ್ಮ ಫ್ರೆಂಡ್ಸಿಗೆ ಅಕಸ್ಮಾತ್ ನೀವು ಮನೇಲಿದ್ದೀರಾ ಬಟ್ ನಿಮ್ಮ ಕಾರ್ ಎಲ್ಲೋ ಇದೆ ತೊಗೊಂಬರೋಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ಹೇಳ್ಬೋದು. ಮೊಬೈಲ್ ಮೂಲಕ ಶೇರ್ ಮಾಡಿದ್ರೆ ಅವ್ರಿಗೆ ಏನು ಪಾಸ್ ಕೀ ಇರುತ್ತೆ ಅದನ್ನು, ಸೊ ಅವ್ರಿಗೆ ಆ್ಯಕ್ಸೆಸ್ ಸಿಗುತ್ತೆ. ಅವ್ರು ಬಂದ್ಬಿಟ್ಟು ಜಸ್ಟ್ ಫೋನ್ನ ಟ್ಯಾಪ್ ಮಾಡಿದ್ರಾಯಿತು, ಡೋರ್ ಓಪನ್ ಆಗುತ್ತೆ. ಅದಾದ ನಂತರ ಅಲ್ಲಿ ಏನಿದೆ ಅಂದರೆ NFC ಅಂತ ವೈರ್ಲೆಸ್ ಚಾರ್ಜರ್ ಏರಿಯಾ, ಸೊ ಇಲ್ಲಿಗೆ ಫೋನ್ ಇಟ್ಬಿಟ್ಟು ಪುಷ್ ಬಟನ್ ಸ್ಟಾರ್ಟ್ ಪ್ರೆಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಮೆಮೊರಿ ಸೀಟ್ ಆಪ್ಷನ್ ಕೂಡ ಇವಾಗ ಕೊಟ್ಟಿದ್ದಾರೆ ಆ್ಯಡ್ ಆನ್ ಆಗಿ. 8-way ಪವರ್ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ಡ್ರೈವರ್ ಸೀಟ್ ಆ್ಯಸ್ ವೆಲ್ ಆಸ್ ಪ್ಯಾಸೆಂಜರ್ ಸೀಟು ಕೂಡ 8-wayನೇ ಬರುತ್ತೆ. ನೋಡ್ತಿರ್ಬೋದು ಆಟೋ ಫೋಲ್ಡಿಂಗ್ ORVMಸು, ಇದು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ 1 ಟಚ್ ಅಪ್ ಆ್ಯಂಡ್ ಡೌನ್ ಆಗುತ್ತಿದ್ದು. ಓಕೆನಾ, ಸೊ ಡೋರ್ ಪ್ಯಾಡ್ಸ್ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ, ಆಬ್ವಿಯಸ್ಲಿ ನಿಮ್ಗೆ ಗೊತ್ತು. ಬಟ್ ಇದು ಸಾಫ್ಟ್ ಟಚ್ ಬರೋಲ್ಲ. ಬೋಸ್ದು ಮ್ಯೂಸಿಕ್ ಸಿಸ್ಟಮ್ ನೋಡ್ತಿರ್ಬೋದು, ಬ್ರ್ಯಾಂಡಿಂಗು. ಯಾಕೆ ಅಂತ ಹೇಳಿದ್ರೆ ಸೊ 8 ಸ್ಪೀಕರ್ ಬೋಸ್ ಸಿಸ್ಟಮ್ಮು ಇದರಲ್ಲಿ ಕೊಟ್ಟಿರುವಂಥದ್ದು. ಸರೌಂಡ್ ಆಗುತ್ತೆ, ಸಕ್ಕತ್ತಾಗಿದೆ. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಸಾಫ್ಟ್ ಟಚ್ಚು. ಆ್ಯಂಡ್ ಇದು ಒಂಥರ ಟೆಕ್ಸ್ಚರ್ ಚೆನ್ನಾಗಿದೆ. ಸೊ ಇನ್ನು ನೀವು ಸ್ಟೇರಿಂಗ್ ವೀಲ್ ನೋಡ್ತೀರಾ ಅಂತ ಹೇಳಿದ್ರೆ, ಸ್ಟೇರಿಂಗ್ ವೀಲ್ ಬಂದ್ಬಿಟ್ಟು ಸ್ವಲ್ಪ ಚೇಂಜ್ ಆಗಿದೆ. ಆ್ಯಂಡ್ ಲೋಗೋ ಬರಲ್ಲ ಇವಾಗ ನಿಮಗೆ. ಯಾಕೆ ಅಂತ ಹೇಳಿದ್ರೆ ಸೊ ಎಲೆಕ್ಟ್ರಿಕ್ ಕಾರ್ ಐಯೋನಿಕ್ 5 ಯಾವ ಥರ ಕೊಟ್ಟಿದ್ದಾರೆ ಅಂದರೆ 4 ಡಾಟು ರಿಸೆಂಬಲ್ ಮಾಡುತ್ತೆ ಹ್ಯುಂಡೈ ಲೋಗೋನ, Hನ. ಸೊ ಅಂದರೆ Hಗೆ 4 ಡಾಟ್ ಬರುತ್ತೆ ಆ್ಯಂಡ್ ಒಂದು ಲೈನು ಎಲ್ಲದನ್ನು ಕನೆಕ್ಟ್ ಮಾಡುತ್ತೆ. ಸೊ ಅದನ್ನೇ ಇಲ್ಲಿ ರಿಸೆಂಬಲ್ ಮಾಡಿರುವಂಥದ್ದು. ಓಕೆನಾ, ಸೊ ಹಾಗೆ ನೋಡ್ತಿರ್ಬೋದು ಈ ಕಡೆ ಬಂದ್ಬಿಟ್ಟು ಅಡಾಸ್ದು ಕಂಟ್ರೋಲ್ಸು ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಬಟನ್ಸು ಎಲ್ಲ ಕೊಟ್ಟಿದ್ದಾರೆ. ಈ ಕಡೆ ಬಂದ್ಬಿಟ್ಟು ಮೀಡಿಯಾ ಕಂಟ್ರೋಲ್ಸ್ ಬರುತ್ತೆ ವಿತ್ ವಾಯ್ಸ್ ಕಮ್ಯಾಂಡ್ ಫೀಚರು. ವಾಯ್ಸ್ ಕಮ್ಯಾಂಡಲ್ಲಿ ಬಂದ್ಬಿಟ್ಟು ಹಿಂದಿ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟರೆ ಬೇರೆ ರೀಜನಲ್ ಲ್ಯಾಂಗ್ವೇಜಸ್ಸು ಮುಂದೆ ಅಪ್ಗ್ರೇಡ್ ಮಾಡ್ಬೋದು. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮೇಜರ್ ಚೇಂಜು ಬಂದ್ಬಿಟ್ಟು ನೋಡ್ತಿರ್ಬೋದು, ಡ್ರೈವು ಏನು ನಮ್ಮದು ಈ ಥರ ಬರ್ತಾಯಿತ್ತು. ಓಕೆನಾ, ಸೊ ಇಲ್ಲಿ ಅದನ್ನು ಕೊಟ್ಟಿದ್ದಾರೆ. ಟಾಗಲ್ ಸ್ವಿಚ್ ಥರಕ್ಕೆ ಒಂದು ಲಕ್ಸುರಿ ಕಾರಲ್ಲಿ ಕೊಡ್ತಾರಲ್ಲ ಆ ಥರ. ಸೊ ಇದನ್ನು ನೋಡಿ ಆನ್ ಮಾಡ್ತೀನಿ. ಆ್ಯಕ್ಚುಲಿ ಪುಷ್ ಬಟನ್ ಸ್ಟಾರ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಸಡನ್ನಾಗಿ ಗೊತ್ತಾಗಲ್ಲ ಕೆಳಗಡೆ ಇರೋದು. ಓಕೆನಾ, ನಂಗೆ ಇನ್ನೊಂದೇನು ಇಷ್ಟ ಆಗಿದೆ ಅಂತ ಹೇಳಿದ್ರೆ ಇದನ್ನು ಡೈರೆಕ್ಟಾಗಿ ಇವಾಗ ನಮ್ಮದು ಯಾವ ಥರ ಹೆಡ್ಲ್ಯಾಂಪ್ದು ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ ಅದೇ ಥರ ಕೊಟ್ಟಿಲ್ಲ. ಯಾಕೆಂದರೆ ಅಕಸ್ಮಾತ್ ನಾವು ಹೋಗಬೇಕಾದ್ರೆ ಅಂದರೆ ಡ್ರೈವ್ ಮಾಡಬೇಕಾದ್ರೆ ಇದನ್ನು ಪ್ರೆಸ್ ಮಾಡೋ ಬದಲಿಗೆ ಇದನ್ನು ಈ ಥರ ಎಳೆದುಬಿಟ್ರೆ ಕಷ್ಟ. ಸೊ ಹಂಗಾಗಿ ಇದನ್ನು ಈ ಥರ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಓಕೆನಾ,
ಸೊ ಅದೇ ಥರ ಈ ಕಡೆ ರೈಟಲ್ಲಿ ಪ್ರೆಸ್ ಮಾಡಿದ್ರೆ ಪಾರ್ಕಿಂಗಿಗೆ ಡೈರೆಕ್ಟಾಗಿ ಹೋಗ್ಬಿಡುತ್ತೆ. ಆ್ಯಂಡ್ ವೆನ್ ಎವರ್ ಯು ಪಾರ್ಕ್ ದ ವೆಹಿಕಲ್ ನೀವು ನ್ಯೂಟ್ರಲಾಗಿ ಶಿಫ್ಟ್ ಮಾಡ್ತಿದ್ದಂಗೆ ಪಾರ್ಕಿಂಗ್ ಬ್ರೇಕು ಅಪ್ಲೈ ಆಗಿಬಿಡುತ್ತೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ. ಡ್ರೈವ್ ಮೋಡ್ಸು ನೋಡ್ತಿರ್ಬೋದು, ಈಕೋ, ನಾರ್ಮಲ್ ಮತ್ತು ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಡ್ರೈವ್ ಮೋಡ್ಸ್ ಬರುತ್ತೆ. ಸಕ್ಕದಾಗೆ ಒಳ್ಳೆ ಥ್ರಿಲ್ ಕೊಡುತ್ತೆ. ಸ್ಪೋರ್ಟ್ ಮೋಡ್ ಅಂತೂ ಅಡ್ರೆನಲಿನ್ ರಶ್ ಅಂತ ಹೇಳ್ತಾರಲ್ಲ ಅದು ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಟಾರ್ಕು ಆ ಥರ ಇದೆ. ಆ್ಯಂಡ್ ಸಡನ್ನಾಗಿ ನಿಮ್ಗೆ ಆ ಪುಲ್ ಇರುತ್ತಲ್ಲ, ಸಡನ್ನಾಗಿ ನಿಜವಾಗ್ಲೂ ನಮ್ಮಂಥವ್ರಿಗೆ ಖುಷಿ ಕೊಡುತ್ತೆ. ಕೆಲವೊಬ್ಬರು ಅಂದರೆ ಸ್ಪೋರ್ಟ್ ಮೋಡಲ್ಲಿ ಸ್ವಲ್ಪ ಈ ವಯಸ್ಸಾಗಿರೋರು ಕೂತ್ಕೊಂಡ್ರೆ ಸ್ವಲ್ಪ ಅವ್ರಿಗೆ ಆಕ್ವರ್ಡ್ ಫೀಲ್ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಇನ್ನು ನೋಡ್ತಿರ್ಬೋದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರು 10.25 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಕ್ರೆಟಾದಲ್ಲಿ ಏನು ಬರುತ್ತಲ್ಲ ಸೇಮ್ ಅದೇ ಥರ ಸಿಸ್ಟಮ್ ಇದೆ. ಆ್ಯಂಡ್ ಥೀಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಯಾಕೆಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರೋದ್ರಿಂದ. ಗಾಡಿ ಆನ್ ಮಾಡಿಬಿಡೋಣ, ಯಾಕೆಂದರೆ ಬಿಸಿಲಾಗ್ತಾ ಇದೆ. ಸೊ ಗಾಡಿ ಆನ್ ಆಗೇ ಇತ್ತು, ಮತ್ತೆ ಆನ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಇದ್ರಲ್ಲಿ ಗೊತ್ತಾಗಲ್ವಲ್ಲ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆ್ಯಂಡ್ ಒಂದು ಮೇಜರ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಡ್ಯುಯಲ್ ಝೋನ್ ಕ್ಲೈಮೇಟ್ ಆಬ್ವಿಯಸ್ಲಿ ಎಲ್ಲ ಗಾಡಿಲೂ ಕೊಡ್ತಾರೆ. ಓಕೆ, ಲಕ್ಸುರಿ ಗಾಡಿಗಳಲ್ಲಿ ಎಲ್ಲದರಲ್ಲೂ ಕೂಡ ಡ್ಯುಯಲ್ ಝೋನ್ ಕ್ಲೈಮೇಟ್ ಇದ್ದೇ ಇರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಎಸ್ ಯು ವಿ ಅಂತ ಬಂದಾಗ ಕೂಡ ಟಾಪ್ ಆ್ಯಂಡ್ ಎಸ್ ಯು ವಿಗಳಲ್ಲಿ ಇದ್ದೇ ಇರುತ್ತೆ. ಬಟ್ ಇದರಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಡ್ರೈವರ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ನೋಡಿ, ಬರೀ ನನಗೆ ಮಾತ್ರ ಬರ್ತಾ ಇದೆ. ನಾನೇನಾದರೂ ಇಂಡಿವಿಜುವಲ್ ಆಗಿ ಡ್ರೈವ್ ಮಾಡಿಕೊಂಡು ಎಲ್ಲಾದರೂ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಈ ಕಡೆ ಎ ಸಿ ಅವಶ್ಯಕತೆ ಇಲ್ಲ, ಆಬ್ವಿಯಸ್ಲಿ ನಿಮಗೆ ಬೇಕಾಗಲ್ಲ. ಸೊ ಆ ಟೈಮಲ್ಲಿ ಡ್ರೈವರ್ ಓನ್ಲಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ರೇಂಜ್ ಕೂಡ ನೀವು ಕನ್ಸರ್ವ್ ಮಾಡ್ಬೋದು, ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಸೊ ಅದು ಒಂದು ಫ್ಯಾಂಟಾಸ್ಟಿಕ್ ಫೀಚರ್ ಅಂತ ನಾನು ಹೇಳ್ತೀನಿ. ಸೊ ಹಾಗೆ ನೋಡ್ತಿರ್ಬೋದು ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲು, ಆ ಕಡೆ ಈ ಕಡೆ ಎರಡು ಕೂಡ ಟೆಂಪರೇಚರ್ ಸೆಟ್ ಮಾಡ್ಕೋಬೋದು ನೀವು. ಸೊ ಇದು ಬಂದ್ಬಿಟ್ಟು ನಿಮಗೆ ಇಲ್ಲಿ ಚಾರ್ಜಿಂಗ್ ಸಾಕೆಟ್ಸ್ ಕೊಟ್ಟಿದ್ದಾರೆ, USB ಸಾಕೆಟು ಮತ್ತು ನಾರ್ಮಲ್ ಸಿ ಟೈಪು. ಸೊ ಇದನ್ನ ಈ ಒಂದು ಕನ್ಸೋಲ್ ಏನು ನೋಡ್ತಾ ಇದ್ದೀರಾ, ಈ ಕನ್ಸೋಲ್ ಬಂದ್ಬಿಟ್ಟು ಫ್ಲೋಟಿಂಗ್ ಕನ್ಸೋಲ್ ಅಂತ ಹೇಳಿ ಹೊಸದಾಗಿ ಕೊಟ್ಟಿರುವಂಥದ್ದು. ಸೊ ತುಂಬಾ ಚೆನ್ನಾಗಿದೆ, ಯುನೀಕಾಗಿ ಕಾಣುತ್ತೆ. ಆ್ಯಂಡ್ ಈ ಕನ್ಸೋಲ್ ಸುತ್ತ ಒಂದು ಲೈಟಿಂಗ್ ಕೂಡ, ಆ್ಯಂಬಿಯಂಟ್ ಲೈಟಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ, ಕೂಲಿಂಗ್ ಆಪ್ಷನ್ ಜೊತೆಗೆ. ಓಕೆನಾ? ಫ್ರಂಟ್ ಟು ಸೀಟ್ಸು ವೆಂಟಿಲೇಟೆಡ್ ಬರುತ್ತೆ. ಇನ್ನು ನೀವು 360 ಡಿಗ್ರಿ ಕ್ಯಾಮ್ರಾ ವ್ಯೂ ನೋಡ್ತೀರಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ತುಂಬಾ ಚೆನ್ನಾಗಿರುವಂಥದ್ದು. ಇವಾಗ ನಾನು ಪಾರ್ಕಿಂಗಲ್ಲಿ ಇದೆಯಲ್ವಾ, ಸೊ ಇದನ್ನು ನಾನು ಬೇಕಾದರೆ ಈ ಥರ ನೋಡ್ಬೋದು ನೋಡಿ. ಓಕೆನಾ? ಡೋರ್ ಕ್ಲೋಸ್ ಮಾಡು ನೋಡಿ, ಈ ಥರ ಇದೆ ವ್ಯೂ. ಎಕ್ಸಾಕ್ಟಾಗಿ ಏನಿದೆ ಏನಿಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಡ್ರೈವ್ ಮಾಡೋದಕ್ಕೂ ಈಸಿ ಆಗುತ್ತೆ ನಿಮಗೆ. ಸೊ ಇದರಲ್ಲೂ ಕೂಡ ಸಾಕಷ್ಟು ಫೀಚರ್ಸು, ಬ್ಲೂ ಲಿಂಕ್ ಕನೆಕ್ಟೆಡ್ ಟೆಕ್ನಾಲಜಿ ಆಗಿರ್ಬೋದು, ಸಾಕಷ್ಟು ಫೀಚರ್ಸ್ ಬರುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಇದರಲ್ಲಿ ಇನ್ಬಿಲ್ಟು ಜಿಯೋ 7 ಆ್ಯಪ್ ಕೂಡ ಬರುತ್ತೆ, ನೀವು ಸಾಂಗ್ ಪ್ಲೇ ಮಾಡಿಕೊಂಡು ಹೋಗ್ಬೋದು. ಓಕೆನಾ? ಆ್ಯಂಡ್ ಚಾರ್ಜಿಂಗ್ ಸ್ಟೇಷನ್ಸು ಇದರಲ್ಲೇ ನೀವು ಸರ್ಚ್ ಮಾಡಿಕೊಂಡು ಡೈರೆಕ್ಟಾಗಿ ಹೋಗ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ ಇದರಲ್ಲೇ ಇನ್ಕಾರ್ ಪೇಮೆಂಟ್ ಅಂತ ಕೂಡ ಕೊಟ್ಬಿಟ್ಟಿದ್ದಾರೆ. ಇಫ್ ಇನ್ ಕೇಸ್ ನೀವು ಚಾರ್ಜ್ ಮಾಡ್ಕೊಂಡ್ರಿ ಅಲ್ಲೇ ಪೇಮೆಂಟ್ ಮಾಡಬೇಕು ಅಂದರೆ ಕಾರಿಂದನೇ ಪೇಮೆಂಟ್ ಮಾಡ್ಬೋದು. ಸೊ ಅದು ಒಂದು ಆಪ್ಷನ್ನ ಕೊಟ್ಬಿಟ್ಟಿದ್ದಾರೆ. ಓಕೆನಾ? ಸೊ ಸೀಮ್ಲೆಸ್ ಆಗಿ ಹ್ಯುಂಡೈ ಅವ್ರದ್ದು ಏನು ಆ್ಯಪ್ ಇದೆ, ಓಕೆನಾ, ಸೊ ಆ ಆ್ಯಪಲ್ಲಿ ಓಪನ್ ಮಾಡಿಕೊಂಡ್ರೆ ಎಲ್ಲ ಒಂದು ಚಾರ್ಜಿಂಗ್ ಸ್ಟೇಷನ್ಸ್ನೂ ಕೂಡ ಇಂಟಿಗ್ರೇಟ್ ಮಾಡಿ ಒಂದೇ ಆ್ಯಪಲ್ಲಿ ತೋರಿಸೋದ್ರಿಂದ ನೀವು ಕಾಶ್ಮೀರ್ ಟು ಕನ್ಯಾಕುಮಾರಿ ಕೂಡ ಹೋಗ್ಬೋದಂತೆ ಸೀಮ್ಲೆಸ್ ಆಗಿ. ಅಂದರೆ ಯಾವುದೇ ರೀತಿ ನಿಮಗೆ ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೀವು ಚಾರ್ಜಿಂಗ್ ಸ್ಟೇಷನ್ಸ್ನ ಕ್ಲಿಯರಾಗಿ ಇಂಡಿಕೇಟ್ ಮಾಡುತ್ತೆ, ಅದು ಓಪನ್ ಇದೆಯಾ, ಕ್ಲೋಸ್ ಆಗಿದೆಯಾ, ಬ್ಯುಸಿ ಇದೆಯಾ, ಎಲ್ಲದನ್ನು ಕೂಡ ಇಂಡಿಕೇಟ್ ಮಾಡಿಬಿಡುತ್ತೆ. ಓವರಾಲ್ ಆಗಿ ಸಖತ್ ಇಷ್ಟ ಆಯಿತು ನನಗೆ, ಇಂಟೀರಿಯರ್ ಆಗಿರ್ಬೋದು ಮತ್ತು ಎಕ್ಸ್ಟೀರಿಯರ್ ಆಗಿರ್ಬೋದು. ಇವಾಗ ಡ್ರೈವ್ ಮಾಡೋಣ. ಡ್ರೈವ್ ಮಾಡ್ತಾ ಏನಾದರೂ ಫೀಚರ್ಸ್ ಬಿಟ್ಟಿದ್ರೆ ಸೊ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಸಿಂಕ್ ಅಂತ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಎರಡೂ ಕೂಡ ಒಂದೇ ಟೆಂಪರೇಚರ್ಗೆ ಬಂದ್ಬಿಡುತ್ತೆ. ಸೊ ಇಲ್ಲಾಂದರೆ ಡ್ಯುಯಲ್ ಝೋನ್ ಇದೆ. ಸೊ ಬೇಕಾದರೆ ನೀವು ಅಂದರೆ ಡ್ರೈವರ್ಗೆ ಯಾವ ಥರ ಬೇಕು ಆ ಥರ, ಅದೇ ಥರ ಪ್ಯಾಸೆಂಜರ್ಗೆ ಯಾವ ಥರ ಬೇಕು ಆ ಥರ ನಾವು ಸೆಟ್ ಮಾಡ್ಕೋಬೋದು. ಬನ್ನಿ ಇವಾಗ ತಡ ಮಾಡೋದು ಬೇಡ, ಕಂಪ್ಲೀಟಾಗಿ ಒಂದು ಡ್ರೈವ್ ಮಾಡಿ ಯಾವ ಥರ ಇದೆ ಏನು ಎತ್ತ ಎಲ್ಲದನ್ನು ತಿಳಿಸ್ಕೊಡ್ತೀನಿ. ವೀಕ್ಷಕರೇ 0 to 100 ಟೆಸ್ಟ್ ಮಾಡ್ತಾ ಇದ್ದೀವಿ. ಆಸ್ ಆಫ್ ನಾವು ಇಕೋ ಮೋಡಲ್ ಇದೆ, ಅದನ್ನು ಸ್ಪೋರ್ಟ್ ಮೋಡ್ಗೆ ಸ್ವಿಚ್ ಮಾಡ್ತಾ ಇದ್ದೀನಿ. ಶುರು ಮಾಡೋಣ. ರೆಡಿ, 1 2 3 ಸ್ಟಾರ್ಟ್. ಒಳ್ಳೆ ಲಾಂಚ್ ತೊಗೊಂಡಿದೆ. ಇನಿಷಿಯಲ್ ಟಾರ್ಕ್ ಅಂತೂ ಸಕ್ಕದಾಗಿರೋದ್ರಿಂದ ಒಳ್ಳೆ ಲಾಂಚ್ ತೊಗೊಳುತ್ತೆ. ನೋಡ್ತಿರ್ಬೋದು ಕ್ರೆಟಾ ಇವಿನ ನಿನ್ನೆಯಿಂದ ಓಡಿಸ್ತಾ ಇದ್ದೀವಿ. ಒನ್ ಸೈಡ್ ಆ್ಯಕ್ಚುಲಿ ಆಲ್ಮೋಸ್ಟ್ 75 ಕಿಲೋಮೀಟ್ರ್ ಒಂದು ಸೈಡ್ ಇತ್ತು, ಹೋಗ್ತಾ ಬರ್ತಾ 150 ಕಿಲೋಮೀಟ್ರ್ ಆಯಿತು. ಇವಾಗ ನಾವು ಇನ್ನು ರೆಸಾರ್ಟ್ಗೆ 10 ಕಿಲೋಮೀಟ್ರ್ ಅಷ್ಟೇ ಉಳಿದಿರೋ ಅಂಥದ್ದು.
140 ಕಿಲೋಮೀಟರ್ ಹತ್ತತ್ರ ಡ್ರೈವ್ ಮಾಡಿದ್ದೀವಿ. ಈ ಒಂದು ಸ್ಟ್ರೆಚ್ಚಲ್ಲಿ ನಮಗೇನು ಇಷ್ಟ ಆಯಿತು, ನನಗೇನು ಅನ್ನಿಸ್ತು ಈ ಗಾಡಿ ಬಗ್ಗೆ ಅಂತ ಹೇಳ್ಬಿಟ್ಟು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಹೇಳಬೇಕಂತ ಹೇಳಿದ್ರೆ ನಿಜವಾಗ್ಲೂ ಡ್ರೈವ್ ಎಕ್ಸ್ಪೀರಿಯನ್ಸ್ ಅಂತೂ ಅಂದರೆ ಮುಂಚೆ ಎಲ್ಲ ನಾನು ಕೂಡ ಕೋರ್ಸ್ ತುಂಬ ನೋಡ್ತಾ ಇದ್ದೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇದ್ದೆ, ಎಲೆಕ್ಟ್ರಿಕ್ ಕಾರಲ್ಲಿ ಫನ್ ಇಲ್ಲ ಅಂತ ಹೇಳ್ಬಿಟ್ಟು. ಅಂಥವರೆಲ್ಲ ಖಂಡಿತವಾಗ್ಲೂ ಒಂದ್ಸತಿ ನಿಮ್ಮ ನಿಯರ್ ಬೈ ಡೀಲರ್ಶಿಪ್ಗೆ ಹೋಗ್ಬಿಟ್ಟು ಕ್ರೆಟಾ ಇವಿನ ಒಂದ್ಸಲಿ ಓಡಿಸ್ ನೋಡಿ. ನಿಜವಾಗ್ಲೂ ಮಜಾ ಕೊಡುತ್ತೆ. ಅಡ್ರೆನಲಿನ್ ರಶ್ ಇದೆಯಲ್ಲ, ಅಂದರೆ ನಿಮಗೆ ಸಡನ್ನಾಗಿ ಜುಗ್ಗಂತ ಹೋಗೋ ಅಂಥದ್ದು, ಅದೆಲ್ಲ ಒಳ್ಳೆ ಮಜಾ ಕೊಡುತ್ತೆ. ಆ್ಯಂಡ್ 0 to 100 ಕೂಡ ಸಕ್ಕತ್ತಾಗಿದೆ. ಹೈ ಸ್ಪೀಡ್ ಸ್ಟೆಬಿಲಿಟಿ ಕೂಡ, ಅಂದರೆ ಮೋರ್ ದ್ಯಾನ್ ನೀವು 140 ಕ್ರೂಸ್ ಮಾಡ್ತೀರಾ ಅಂದರೂ ಕೂಡ ಸ್ಟೆಬಿಲಿಟಿ ಚೆನ್ನಾಗಿ ಅನಿಸ್ತು ನನಗೆ, ನೋಡ್ತಿರ್ಬೋದು. ಆ್ಯಂಡ್ ನಿಮಗೆ ಎಷ್ಟು ಸೇಫ್ಟಿ ಫೀಚರ್ಸ್ ಇದೆ ಅಂತ ಹೇಳಿದ್ರೆ ಇದರಲ್ಲಿ 52 ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸೇ ಬಂದುಬಿಡುತ್ತೆ. ಅಂದರೆ 6 ಏರ್ ಬ್ಯಾಗು, ABS, EBD, ಟ್ರ್ಯಾಕ್ಷನ್ ಕಂಟ್ರೋಲು ಇದೆಲ್ಲ ಬಂದುಬಿಟ್ರೆ. ಸೊ ಅಡ್ವಾನ್ಸ್ ಅಂತ ಬಂದಾಗ ನಿಮಗೆ 75 ಫೀಚರ್ಸು ಓವರಾಲ್ ಆಗಿ ನಿಮಗೆ ಅಡ್ವಾನ್ಸ್ ಸೇಫ್ಟಿ ಫೀಚರ್ಸು ಬರೋ ಅಂಥದ್ದು. ಅದರಲ್ಲಿ ಅಡಾಸ್ ಕೂಡ 19 ಫೀಚರ್ಸ್ ಬರುತ್ತೆ. ಇನ್ನು ಪವರ್ ಅಂತ ಬಂದಾಗ 171 PS ನಿಮಗೆ ಪವರ್ ಬಂದರೆ, ಟಾರ್ಕು 255 Nm ಬರುತ್ತೆ. ಸೊ ಒಳ್ಳೆ ಫಿಗರ್ಸೇ, ಅದೇ ಥರ ಪರ್ಫಾರ್ಮ್ ಕೂಡ ಮಾಡುತ್ತೆ. ಸೊ ಆಬ್ವಿಯಸ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಎಲೆಕ್ಟ್ರಿಕ್ ವೆಹಿಕಲ್ ಬೇಕು ಅಂತ ಹೇಳಿದ್ರೆ ಕ್ರೆಟಾ EV ಇಸ್ ಒನ್ ಆಫ್ ದಿ ಚಾಯ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ರೇಂಜ್ ಕೂಡ ಚೆನ್ನಾಗಿದೆ. ನಾನು ಇದುವರೆಗೂ ಏನು ಓಡಿಸಿದೆ ಅಂದರೆ ನಿನ್ನೆಯಿಂದ ಓಡಿಸ್ತಾ ಇದ್ದೀವಲ್ಲ, ಸೊ ಆಲ್ಮೋಸ್ಟ್ ಏನಂದರೆ ಆ್ಯಕ್ಚುಲ್ ಆಗಿ ಏನು ಕಮ್ಮಿ ಆಗ್ತಾ ಇದೆ, ಮತ್ತು ಈ ಡ್ಯಾಶ್ ಬೋರ್ಡಲ್ಲಿರುವಂತಹ ಅಂದರೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರಲ್ಲಿ ತೋರಿಸ್ತಿರುವಂತಹ ರೇಂಜ್ ಏನಿದೆ, ಸೊ ಆಲ್ಮೋಸ್ಟ್ ಮ್ಯಾಚ್ ಆಗ್ತಾ ಇದೆ. ಒಂದು 2-3 ಕಿಲೋಮೀಟ್ರ್ ಮಾತ್ರ ಸ್ವಲ್ಪ ಆ ಕಡೆ ಈ ಕಡೆ ಡಿಫ್ರೆನ್ಸ್ ಇರ್ಬೋದು, ಬಿಟ್ಟರೆ ಇನ್ನು ಮಿಕ್ಕಿದ್ದು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಅದ್ರ ಜೊತೆಗೆ ಕಾರ್ ಕನೆಕ್ಟೆಡ್ ಟೆಕ್ನಾಲಜಿ ಎಲ್ಲ ಸೀಮ್ಲೆಸ್ ಆಗಿ ವರ್ಕ್ ಆಗುತ್ತೆ. ಆಬ್ವಿಯಸ್ಲಿ ಇದರಲ್ಲಿ ಹೋಮ್ ಟು ಕಾರ್ ಫೀಚರ್ ಕೂಡ ಇದೆ. ಅಂದರೆ ಮನೆಯಲ್ಲಿ ನೀವು ಈ ಕನೆಕ್ಟೆಡ್ ಆ್ಯಪ್ಸ್ಗಳೇನು ಬರುತ್ತೆ ಅಥವಾ ಡಿವೈಸ್ಗಳೇನು ಬರುತ್ತೆ ಅದರಲ್ಲಿ ನೀವು ಕಾರ್ನ ಕನೆಕ್ಟ್ ಮಾಡಿ ಅದನ್ನು ಅಂದರೆ ಕಾರ್ನು ಕೂಡ ಆಪ್ರೇಟ್ ಮಾಡ್ಬೋದು. ಯಾವ ಥರಪ್ಪ ಅಂತ ಹೇಳಿದ್ರೆ ಎಕ್ಸಾಂಪಲ್ ಕ್ಲೋಸ್ ದ ಸನ್ ರೂಫು ಅಥವಾ ಕ್ಲೋಸ್ ದ ವಿಂಡೋ, ಈ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ಅದು ಆಪ್ರೇಟ್ ಮಾಡುತ್ತೆ. ಮತ್ತು ನ್ಯಾವಿಗೇಷನ್ ಇದನ್ನೇ ಯೂಸ್ ಮಾಡ್ತಿದ್ದೀನಿ, ನೋಡ್ತಿರ್ಬೋದು. ಫಾಸ್ಟಾಗಿ ವರ್ಕ್ ಆಗುತ್ತೆ ನ್ಯಾವಿಗೇಷನ್ನು. ಜಿಯೋ ಸಾವನ್ ಬಂದುಬಿಟ್ಟು ಇನ್ಬಿಲ್ಡ್ ಬರುತ್ತೆ, ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಇನ್ನು ನಿಮಗೆ 0 to 100 ಆಲ್ರೆಡಿ ನೋಡಿರ್ತೀರ, ಸಕ್ಕದಾಗಿದೆ. 0 to 100 ಜಸ್ಟ್ ಅಂದರೆ ನಾನು ಇದುವರೆಗೂ ಆ್ಯಕ್ಚುಲಿ ಏನಾಗ್ಬಿಡ್ತಿತ್ತು, 0 to 100 ಅವರು ಬೇರೆ ಥರ ಎನ್ವೈರ್ನ್ಮೆಂಟಲ್ಲಿ ಅದನ್ನು ಡ್ರೈವ್ ಮಾಡಿರೋರು. ನಾವು 0 to 100 ಮಾಡಿದಾಗ ಅಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿರಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಆಗೋದು. ಬಟ್ ಇವತ್ತು ಏನು 7.9 ಸೆಕೆಂಡ್ ಅಂತ ನಮಗೆ ಕೊಟ್ಟಿದ್ದಾರೆ ಅಷ್ಟೇ ಬಂತು. ನಿಜವಾಗ್ಲೂ ಅದೊಂದು ಖುಷಿ ವಿಚಾರ ಅಂತ ಹೇಳ್ತೀನಿ. ಮತ್ತು ನಿಮಗೆ ವೆಹಿಕಲ್ ಟು ಲೋಡ್ ಫೀಚರ್ ಅಂತ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಏನಪ್ಪ ವೆಹಿಕಲ್ ಟು ಲೋಡ್ ಫೀಚರ್ ಅಂತ ಹೇಳಿದ್ರೆ ಇದರಲ್ಲಿ ಬಂದ್ಬಿಟ್ಟು ಕೆಳಗಡೆ ಹಿಂದೆಗಡೆ ಒಂದು ಸಾಕೆಟ್ ಕೊಟ್ಟಿದ್ದಾರೆ. ಸೊ ಇದರಿಂದ ನೀವು ಪವರ್ ಸಪ್ಲೈನ ತಗೋಬೋದು. ಏನಾದರೂ ಒಂದು ಅಪ್ಲಯನ್ಸಸ್ನ ನೀವು ಒಳಗಡೆ ಕೂತ್ಕೊಂಡು ಯೂಸ್ ಮಾಡ್ಬೋದು. ಸೊ ಅದೇ ಥರ ಎಲ್ಲಾದರೂ ನಿಲ್ಲಿಸಿದ್ದೀರಾ, ಕ್ಯಾಂಪಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತಿದ್ದು ವೆಹಿಕಲ್ ಟು ಲೋಡ್ ಫೀಚರು. ಸೊ ಕ್ಯಾಂಪಿಂಗಲ್ಲಿ ಯಾವುದಾದ್ರೂ ಒಂದು ಎಂಟರ್ಟೈನ್ಮೆಂಟ್ ಡಿವೈಸ್ನ ಪವರ್ ಸಪ್ಲೈ ತೊಗೋಬೇಕು ಅಂದರೆ ಅದು ಕೂಡ ಇದು ಹೆಲ್ಪ್ ಆಗುವಂಥದ್ದು. ಅದ್ರ ಜೊತೆಗೆ ಇವಾಗ ನೀವು ಕಾಫಿ ಮಾಡ್ಕೋಬೇಕು, ಎಲೆಕ್ಟ್ರಿಕ್ ಸ್ಟವ್ನ ಆಪ್ರೇಟ್ ಮಾಡಬೇಕು, ಅದಕ್ಕೂ ಯೂಸ್ ಮಾಡ್ಬೋದು. ಟೆಂಟ್ ಹಾಕ್ಕೊಂಡಿದ್ದೀರಾ ಅಂದರೆ ಟೆಂಟಿಗೆಲ್ಲ ಒಂದು ಪವರ್ ಸಪ್ಲೈ ಬೇಕು, ಅಂದರೆ ಟೆಂಟ್ ಲೈಟ್ ಅಪ್ ಮಾಡಬೇಕು ಅಂದರೆ ಅದು ಕೂಡ ಯೂಸ್ ಮಾಡ್ಬೋದು. ಈ ಥರ ಸಾಕಷ್ಟು ಫೀಚರ್ಸು ಇದರಲ್ಲಿ ಇರೋ ಅಂಥದ್ದು. ಓಕೆನಾ?